ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ NWKRTC ಎಕ್ಸಾಮಿನೇಷನ್ನ ಬರೆದುಬಿಟ್ಟು ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲವು ದಿನಗಳ ಹಿಂದೆ ಈ ಒಂದು NWKRTC ಎಕ್ಸಾಮಿನೇಷನ್ನ ನಡೆಸಿರ್ತಾರೆ KE ಅವರು. ಸೊ ಆ ಎಕ್ಸಾಮಿನೇಷನಿನ ಕೀ ಆನ್ಸರ್ಸು ಹಾಗೂ ಪ್ರಾವಿಷನಲ್ ಲಿಸ್ಟ್ನ ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ದೀರಾ, ರಿಸಲ್ಟ್ಸ್ ನೋಡಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಸ್ಕೋರ್ ಲಿಸ್ಟ್ನ ನೋಡಬೇಕಂತ ಅಂದ್ಕೊಂಡಿದ್ದೀರಾ ಅವ್ರಿಗೀಗ ಆ ಒಂದು ಲಿಂಕ್ ಎನೇಬಲ್ ಆಗಿರುತ್ತೆ. ಆ ಒಂದು ಲಿಂಕ್ ಮುಖಾಂತರ ನೀವು ಆ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕೋರ್ನ ಹಾಗೂ ಇತರರ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಏನಕ್ಕೆ ನೀವು ಚೆಕ್ ಮಾಡ್ಕೊಳ್ಬೇಕಂತಂದರೆ, ನಿಮ್ಮ ಸ್ಕೋರು ಹೈಯೆಸ್ಟ್ ಇದೆಯಾ ಇಲ್ಲ ಅಂತ ನೋಡಬೇಕು ಅಂತಂದರೆ ನೀವು ಆ ಲಿಸ್ಟನ್ನ ನೋಡೋದ್ರಿಂದ ನಿಮ್ಮ ಸ್ಕೋರು ಎಷ್ಟಿದೆ, ಯಾವ ಲೆವೆಲಲ್ಲಿದ್ದೀರಾ ಅಂದರೆ ಯಾವ ರ್ಯಾಂಕಲ್ಲಿದ್ದೀರಾ ಅಂತೇಳಿ ನೀವು ಗೆಸ್ ಮಾಡ್ಬೋದು, ಅನಾಲಿಸಿಸ್ ಮಾಡ್ಬೋದು. ಸೊ ಇನ್ನು ಕೆಲವು ದಿನಗಳಲ್ಲಿ ಈ NWKRTC ಅಫಿಷಿಯಲ್ ವೆಬ್ಸೈಟಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಲಿಸ್ಟ್ನು ಅವೈಲೇಬಲ್ ಮಾಡಿಕೊಡ್ತಾರೆ. ಸೊ ಇಲ್ಲಿವರೆಗೂ ಏನು KE ಅವರ ಒಂದು ಡ್ಯೂಟಿ ಇತ್ತು ಅದನ್ನು ಮಾಡಿದ್ದಾರೆ. ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾಯಿತು, ಮಾಡಿರೋ ಎಕ್ಸಾಮಿನೇಷನ್ OMR ಶೀಟ್ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಅದಾಗಿದ ನಂತರ ಕೀ ಆನ್ಸರ್ಸ್ನ ಬಿಡಬೇಕಾಯಿತು, ಕೀ ಆನ್ಸರ್ಸ್ ಬಿಟ್ಟಿದ್ದಾಯಿತು. ಅದಾಗಿದ ನಂತರ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬಿಡಬೇಕಾಯಿತು, ಅದನ್ನು ಬಿಟ್ಟಿದ್ದಾರೆ. ಸೊ ಇದೀಗ ಆ ಒಂದು ಪ್ರಾವಿಷನಲ್ ಲಿಸ್ಟನ್ನ NWKRTC ಅಂದರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ, ಸಾರಿಗೆ ಇಲಾಖೆಯವ್ರಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನು ಮೇಲಿಂದ ನೀವೇನೇ ಚೆಕ್ ಮಾಡಿದ್ರು ಈ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಚೆಕ್ ಮಾಡಬೇಕು, NWKRTC ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ನಿಮಗಲ್ಲಿ ಆ ಒಂದು DVಗೆ ಬೇಕಾಗಿರುವಂಥ ಡೀಟೇಲ್ಸು, DVಗೆ ಬೇಕಾಗಿರುವಂಥ ಲಿಸ್ಟು ನಿಮ್ಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾದರೂ ಆ ಒಂದು ಲಿಸ್ಟ್ ಅವೈಲೇಬಲ್ ಆಯಿತು ಅಂದರೆ ನಾನು ನನ್ನ ಚಾನಲಲ್ಲಿ ನಿಮಗೆ ಅದರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಬಿಟ್ಟಾಗಲಿಂದ ಹಿಡಿದು ಕೊನೆ ಆಗೋವರೆಗೂ DV ಕಂಪ್ಲೀಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರೋವರೆಗೂ ನಿಮಗೆ ನಾನು ಇದರ ಒಂದು ನೋಟಿಫಿಕೇಷನ್ ಅಪ್ಡೇಟ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೇನು ತೋರಿಸ್ಕೊಡ್ತಾ ಇರ್ತೀನಿ ಅಂದರೆ, ಈ ಒಂದು ಪ್ರಾವಿಷನಲ್ ಲಿಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿರ್ತಾರೆ, ಆ ಒಂದು ಸರ್ಕ್ಯುಲರ್ನ ತೋರಿಸ್ಕೊಡ್ತೀನಿ. ಅದಾಗಿದ ನಂತರ ಪ್ರಾವಿಷನಲ್ ಲಿಸ್ಟ್ ಸ್ಕೋರ್ ತೋರಿಸ್ಕೊಡ್ತೀನಿ. ಅದಾಗಿದ್ದ ಕೊನೆಯಲ್ಲಿ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಲ್ಲ ಅವೈಲೇಬಲ್ ಇದೆ ಅನ್ನೋದನ್ನ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈಗ ಆ ಒಂದು ಸರ್ಕ್ಯುಲರ್ ಕಡೆಗೆ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ NWKRTC ಎಕ್ಸಾಮಿನೇಷನಲ್ಲಿ ಲಾ ಆಫೀಸರ್ಸ್ಗೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಹಾಗೂ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟು, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟು, ಈ ಎಲ್ಲ ವೇಕೆನ್ಸೀಸ್ಗೆ ಬರೆದಿರ್ತೀರ, ಅಂದರೆ ಎಲ್ಲ ಪೋಸ್ಟ್ಗಳಿಗೆ ಬರೆದಿರ್ತೀರ. ಸೊ ಆ ಎಲ್ಲ ಪೋಸ್ಟ್ಗಳ ಒಂದು ಪ್ರಾವಿಷನಲ್ ಲಿಸ್ಟು ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಯಾವ ಅಫಿಷಿಯಲ್ ವೆಬ್ಸೈಟು? KEA ವೆಬ್ಸೈಟಲ್ಲಿ. ಸೊ ಈಗ ಒಂದು ಡಾಕ್ಯುಮೆಂಟ್ನ ನೋಡೋಣ. ಸೊ ನೋಡಿ, ಇಲ್ಲಿ ನಿಮಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಇದೊಂದು ಸರ್ಕ್ಯುಲರು KE ಅವರು ಇಶ್ಯೂ ಮಾಡಿರುವಂಥ ಸರ್ಕ್ಯುಲರ್ ಆಗಿರುತ್ತೆ. ಈ ಸರ್ಕ್ಯುಲರಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅಂದರೆ, ಏನು ಗ್ರೂಪ್ ಬಿಗೆ ಮೊನ್ನೆ ರೀಸೆಂಟಾಗಿ ನಡೆದಿರುವಂಥ ಎಕ್ಸಾಮಿನೇಷನ್, ಏನು ಗ್ರೂಪ್ ಬಿಗೆ ಎಕ್ಸಾಮಿನೇಷನ್ ನಡೆದಿದೆ, ಆ ಒಂದು ಎಕ್ಸಾಮಿನೇಷನಿನ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಿಸಿರ್ತಾರೆ, ಅದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 10/4/2026 ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೀ ಉತ್ತರಗಳು ಪ್ರಾಧಿಕಾರ ವೆಬ್ಸೈಟಲ್ಲಿ ಅಭ್ಯರ್ಥಿಗಳ ಮಾಹಿತಿ ದಿನಾಂಕ 11/4/2021 ಪ್ರಕಟಿಸಲಾಗಿದೆ. ನೋಡಿ, ಇದೇ ತಿಂಗಳು 11/4 ಏನಾಗಿರುತ್ತೆ, ನೀವು ಬರೆದಿರುವಂಥ ಎಕ್ಸಾಮಿನೇಷನ್ನ ಕೀ ಆನ್ಸರ್ಸ್ನ ಏನು ಮಾಡಿರ್ತಾರೆ, ಪಬ್ಲಿಷ್ ಮಾಡಿರ್ತಾರೆ. ಅದಾಗಿದ ನಂತರ ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಗಳಿದ್ದಲ್ಲಿ ಅಭ್ಯರ್ಥಿಗಳು, ಸೊ ನಿಮಗೇನಾದರೂ ಅಬ್ಜೆಕ್ಷನ್ ಇತ್ತಂದರೆ ಈ ಪರ್ಟಿಕ್ಯುಲರ್ ಡೇಟ್ ಒಳಗಡೆ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೂ ನಿಮಗೆ ಕಾಲಾವಕಾಶ ಮಾಡಿಕೊಟ್ಟಿರ್ತಾರೆ. ಅದಾದ ನಂತರ ಏನು ನೀವು ಅಬ್ಜೆಕ್ಷನ್ ರೈಸ್ ಮಾಡಿರ್ತೀರ ಅದು KEAಗೆ ಹೋಗಿರುತ್ತೆ. ಅದನ್ನು ಅವರು ಕೀ ಉತ್ತರಗಳನ್ನ ಏನು ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ, ತಜ್ಞರ ಸಮಿತಿ, ಅದರಿಂದ ವೆರಿಫೈ ಮಾಡ್ತಾರೆ. ಅವರು ಕೊಟ್ಟಿರೋ ರಿಪೋರ್ಟ್ ಬೇಸಿಸ್ ಮೇಲೆ ಅವ್ರೇನು ಮಾಡ್ತಾರೆ, ಮತ್ತು ಕೀ ಆನ್ಸರ್ನ ಪ್ರಕಟಣೆ ಮಾಡ್ತಾರೆ. ಸೊ ಆ ಕೀ ಆನ್ಸರ್ಸ್ ಯಾವಾಗ 15/4/2024 ಏನು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಮಾಡಿಕೊಡ್ತಾರೆ. ಅದಾಗಿದ ನಂತರ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿದ ದಿನಾಂಕ 17/4/2021 ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಸೊ ಏನು ಪ್ರಾವಿಷನಲ್ ಲಿಸ್ಟು ಅದೇನಿದೆ ಅದನ್ನು ಇಲ್ಲಿ ಬಿಟ್ಕೊಟ್ಟಿರ್ತಾರೆ. ಸೊ ನೀವೇನು ಎಕ್ಸಾಮಿನೇಷನ್ನ ಬರೆದಿರ್ತೀರ, ಆ ಎಕ್ಸಾಮಿನೇಷನಲ್ಲಿ ಬರೆದಿರೋಂಥ ಮಾರ್ಕ್ಸಿನ ಒಂದು ಲಿಸ್ಟು ಏನು ಪ್ರಾವಿಷನಲ್ ಲಿಸ್ಟು. ಸೊ ಇಲ್ಲಿ ಹೇಳಿದ್ದಾರೆ ನಿಮಗೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿರ್ತಾರೆ. ಇದು ಯಾವಾಗ 17/4/2021. ಸೊ ಈ ಒಂದು ಲಿಸ್ಟಲ್ಲಿ ಇನ್ನೂ ಏನಾದರೂ ಮುಂದುವರೆದಂತೆ ವೃಂದವಾರ ಪ್ರತ್ಯಕ್ಷ ಮತ್ತು ಅಲ್ಲೇನಾದರೂ ಅಬ್ಜೆಕ್ಷನ್ ಇದ್ದಲ್ಲಿ ಅವರಿಗೆ ಮತ್ತೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ 18/4/2024 ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ಕಾನ್ಸೆಪ್ಟ್ ನೋಡಿ, ಇಲ್ಲಿವರೆಗೂ ನಿಮಗೇನಾಯಿತು, ಏನು ಅಬ್ಜೆಕ್ಷನ್ ಲಿಸ್ಟ್ ಇತ್ತು ಅಬ್ಜೆಕ್ಷನ್ಗೆ ನಿಮಗೆ ಕಾಲಾವಕಾಶ ಮಾಡಿಕೊಡ್ತಾರೆ, ಅದಾಯಿತು. ತಜ್ಞರ ಸಮಿತಿ ಏನು ಎಕ್ಸ್ಪರ್ಟ್ ಕಮಿಟಿ ರಿವೈಸ್ ಮಾಡೋಕ್ಕೆ ಅದು ರಿವೈಸ್ ಮಾಡಿರ್ತಾರೆ. ಅದಾಗಿದ ನಂತರ ಮತ್ತೆ ಕೀ ಉತ್ತರಗಳದ್ದು ಒಂದು ಪ್ರಕಟಣೆ ಮಾಡಿರ್ತಾರೆ. ಫಲಿತಾಂಶ ಏನು ಮಾರ್ಕ್ಸ್ ಗೇನ್ ಮಾಡಿರ್ತೀರ ಆ ಒಂದು ಮಾರ್ಕ್ಸಿಂದು ಇಲ್ಲಿ 2ನೇ ಸಲ ಬಂದಿರಲ್ಲ, 2ನೇ ಸಲಕ್ಕೆ ನಿಮಗೆ ಕೀ ಆನ್ಸರ್ದು ಬಂದಿರಲ್ಲ, ಬಟ್ ಆ ಒಂದು ಎಕ್ಸಾಮಿನೇಷನ್ ನಡೆದಿರುವಂಥ ಫಲಿತಾಂಶನ ನಿಮಗೆ 17/4 ಪ್ರಕಟಿಸಿರ್ತಾರೆ. ಅದಾಗಿದ ನಂತರ
ತಾತ್ಕಾಲಿಕ ಫೈನಲ್ ಪ್ರಾವಿಷನಲ್ ಲಿಸ್ಟ್ನ 21/4/2026ಗೆ ಪಬ್ಲಿಷ್ ಮಾಡ್ತಾರೆ. ಇದೀಗ ಆ ಒಂದು ಲಿಸ್ಟನ್ನ ಸಾರಿಗೆ ಇಲಾಖೆಗೆ ಏನು ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಯಾವತ್ತು 21/4/2026ಕ್ಕೆ. ಸೊ ಇವತ್ತೆಷ್ಟು 20. ಸೊ ನಿಮಗೆ ಇಲ್ಲಿಗೆ ಏನು ಪ್ರಾವಿಷನಲ್ ಲಿಸ್ಟ್ ಸ್ಕೋರ್ ಪಬ್ಲಿಷ್ ಆಗಿತ್ತು, ಇದನ್ನು ಇಲ್ಲಿಗೆ ಫೈನಲಿಸ್ಟ್ ಮತ್ತೆ ಪಬ್ಲಿಷ್ ಮಾಡಿ ಈ ಒಂದು ಲಿಸ್ಟ್ನ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ. ಸೊ ಎಕ್ಸಾಮಿನೇಷನ್ ಇಲ್ಲಿ ಬರೆದಿರ್ತಾರೆ, ಕೀ ಆನ್ಸರ್ಸ್ನ ಇಲ್ಲಿ ಬಿಟ್ಟಿರ್ತಾರೆ, ನಿಮಗೆ ಟೈಮ್ ಕಾಲಾವಕಾಶ ಕೊಡ್ತಾರೆ. ಕಾಲಾವಕಾಶ ಕೊಟ್ಟು ಸೊ ಎಕ್ಸಾಮ್ನ ಏನು ಮಾಡಿರ್ತಾರೆ ಅದರ ಒಂದು ಕೀ ಆನ್ಸರ್ಸ್ ಇಲ್ಲಿ ರಿಲೀಸ್ ಮಾಡಿರ್ತಾರೆ. ಅದಾಗಿ ನಂತರ ಕಾಲಾವಕಾಶ ಇಲ್ಲಿವರೆಗೆ ಕೊಡ್ತಾರೆ. ಎಕ್ಸ್ಪರ್ಟ್ ಕಮಿಟಿ ಎಲ್ಲ ರಿವೈಸ್ ಮಾಡಿದ ನಂತರ ನಿಮ್ಮ ಒಂದು ಫೈನಲ್ ಲಿಸ್ಟ್ನ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. ಅದಾಗಿ ನಂತರ ಫೈನಲ್ ಲಿಸ್ಟ್ನ ಪಬ್ಲಿಷ್ ಮಾಡಿದ ನಂತರ 18/4/2024 ಪ್ರಾವಿಷನಲ್ ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. ಅಂದರೆ ಇಲ್ಲಿ ಫಸ್ಟ್ ಲಿಸ್ಟು ಆದಮೇಲೆ ಪ್ರಾವಿಷನಲ್ ಲಿಸ್ಟ್. ಈ ಒಂದು ಪ್ರಾವಿಷನಲ್ ಲಿಸ್ಟ್ನ ಫೈನಲ್ ಆಗಿ ಈ ತಾರೀಕಿಗೆ ಮತ್ತೆ ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡಿರೋ ಡಾಕ್ಯುಮೆಂಟ್ನ ವಾಯುವ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾರೆ. ಸೊ ಹಸ್ತಾಂತರ ಮಾಡಿದಾಯಿತು. ಇಲ್ಲಿಗೆ ಮಾಡಿದ ನಂತರ ನೀವೇನೇ ಮಾಡಿದ್ರು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಇದ್ರ ಬಗ್ಗೆ ನೋಡ್ತಾ ಇರಬೇಕಾಗುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟು NWKRTC ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಯಾರೆಲ್ಲ ಈ ಫೈನಲ್ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗ್ತೀರಾ, ಆ ಒಂದು ಆಸ್ಪಿರೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಪೊಲೀಸ್ ವೆರಿಫಿಕೇಷನು, ಸಿಂಧುತ್ವ, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲಾದರೂ ನಿಮ್ಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿಗೆ NWKRTCನ ಎಕ್ಸಾಮಿನೇಷನ್ ಆಯಿತು, ಕೀ ಆನ್ಸರ್ಸ್ದಾಯಿತು, ಪ್ರಾವಿಷನಲ್ ಲಿಸ್ಟ್ ಆಯಿತು. ಅದಾಗಿ ನಂತರ ಹಸ್ತಾಂತರ ಮಾಡೋದ್ರ ಬಗ್ಗೆ ಇಲ್ಲಿವರೆಗೂ ನಿಮಗೆ ಮಾಹಿತಿ ಕೊಡಬೇಕಾಯಿತು, ಅದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ. ಸೊ ಇದು ನಿಮಗೆ KE ಅವರು ಇಶ್ಯೂ ಮಾಡಿರೋ ಸರ್ಕ್ಯುಲರ್. ಸೊ ಈ ಲಿಸ್ಟ್ ಏನು ನೋಡ್ತಿದ್ರೆ ಇದು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಪೋಸ್ಟ್ ನೇಮ್ ಇಲ್ಲಿ ಮೇಲುಗಡೆ ಮೆನ್ಷನ್ ಆಗಿದೆ ನೋಡಿ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು. ಇದೇ ರೀತಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದಾಯಿತು. ಅದೇ ರೀತಿಯಲ್ಲಿ ಇದು ನೋಡಿ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ದಾಯಿತು. ಈ ಲಿಸ್ಟ್ ಏನಿದೆಯಲ್ಲ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ದಾಗಿರುತ್ತೆ. ಇದು ನೋಡಿ, ಇದು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟಿನ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇಲ್ಲೆಲ್ಲ ಯಾರೆಲ್ಲ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟ್ ಬರೆದಿರ್ತೀರ ಅವರ ಒಂದು ರಿಸಲ್ಟ್ ಡಾಕ್ಯುಮೆಂಟ್ ಆಗಿರುತ್ತೆ ಇದು. ಅದಾಗಿ ನಂತರ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ವೇಕೆನ್ಸಿಗೂ ಬರೆದಿರ್ತೀರ. ಸೊ ಅದರ ಒಂದು ಡಾಕ್ಯುಮೆಂಟೂ ಇಲ್ಲಿ ಅವೈಲೇಬಲ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ಇದು ಏನಿದೆ ಇದನ್ನು ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟೇ ನೋಡಿ. ಸಾಕಷ್ಟು ಜನ ಎಷ್ಟು ಜನ ಬರೆದಿರೋ ಸಂಖ್ಯೆನೂ ನೀವು ನೋಡ್ಬೋದು. ಇಲ್ಲಿವರೆಗೂ 300+ ಮೆಂಬರ್ಸ್. ಸೊ ಇಲ್ಲೇನು ನೋಡ್ತಿದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರು ಇಂಟರ್ನಲ್ ರಿಸರ್ವೇಷನ್ದು INS ಅಂದರೆ ಇಂಟರ್ನಲ್ ರಿಸರ್ವೇಷನ್ ಏನೋ ಒಂದು ಲಿಸ್ಟ್ ಆಗಿರುತ್ತೆ. ಇದು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ದಾಗಿರುತ್ತೆ. ಸಿಮಿಲರ್ ಆಗಿ ಎಲ್ಲ ಪೋಸ್ಟ್ಗಳಿಗೆ ನೀವೇನೆಲ್ಲ ಅವತ್ತು ಬರೆದಿರ್ತೀರ ಆ ಎಲ್ಲ ಪೋಸ್ಟ್ಗಳದ್ದು ಒಂದು ರಿಸಲ್ಟ್ ಶೀಟು ನೀವು ಅಂತ ಅಂದ್ಕೊಳ್ಬೋದು. ಇದರಲ್ಲಿ ಎಲ್ಲ ಪೋಸ್ಟ್ಗಳ ಒಂದು ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಇದು ನೋಡಿ, ಇದು ಇಂಟರ್ನಲ್ಲು ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ದು. ಇನ್ನು ಕೊನೆಯದಾಗಿ ಇನ್ನೊಂದಿದೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ದು, ಅದೊಂದು ತೋರಿಸ್ಕೊಟ್ಬಿಡ್ತೀನಿ. ಸೊ ಇದು ಅಸಿಸ್ಟೆಂಟ್ ಲಾ ಆಫೀಸರ್ದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಯಾರೆಲ್ಲ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟ್ಗೂ ಬರೆದಿದ್ರಿ ಅವರ ರಿಸಲ್ಟ್ನ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ. ಸೊ ಇಲ್ಲಿ ಒಂದು ವಿಚಾರ ನೋಡಿ, ಇಲ್ಲಿ ಒಬ್ಬ ಆಸ್ಪಿರೆಂಟ್ದು ಮಲ್ಟಿಪಲ್ ಟೈಮ್ಸ್ ಪ್ರೊನೌನ್ಸ್ ಆಗಿದೆ. ಸೊ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಆಗಿದೆ. ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು. ಅದು ಒಬ್ಬರದೇ ಸ್ಕೋರ್ ಆಗಿರುತ್ತೆ, ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ದು ಒಂದು ರಿಸಲ್ಟ್ ನೀವು ಇಲ್ಲಿವರೆಗೂ ನೋಡ್ಬೋದು. ಇದು ಕೊನೆಯ ಡಾಕ್ಯುಮೆಂಟ್ ಅವ್ರದ್ದೇ ಅನಿಸುತ್ತೆ. ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಆಸ್ಪಿರೆಂಟ್ಸ್ ಏನಿದೆಲ್ಲ ಒಟ್ಟಾರೆ ಒಂದು 500 ಜನವರೆಗೂ ಬರೆದಿರ್ತಾರೆ. 400 ಮೆಂಬರ್ಸು, 488 ಮೆಂಬರ್ಸು. ಅದಾಗಿ ನಂತರ ನೋಡಿ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ ನಂತರ ಕೊನೆಯದಾಗಿ ಇದು ಇಂಟರ್ನಲ್ ರಿಸರ್ವೇಷನ್ದು. ಸೊ ಇಲ್ಲಿವರೆಗೂ ನಿಮಗೇನು ರಿಸಲ್ಟ್ ಶೀಟ್ ತೋರಿಸ್ಬೇಕಾಯ್ತು ಅದನ್ನೇ ರಿಸಲ್ಟ್ ಶೀಟ್ನು ತೋರಿಸ್ಕೊಟ್ಟಿದ್ದೀನಿ. ಈಗ ಅಫಿಷಿಯಲ್ ಡಾಕ್ಯುಮೆಂಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಯಾವಾಗ ಗೂಗಲ್ ಸರ್ಚಲ್ಲಿ KE ಅಂತ ಟೈಪ್ ಮಾಡ್ತೀರಿ ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಮೊದಲ ಲಿಂಕ್ನ ಕ್ಲಿಕ್ ಮಾಡಿ, ನಾನಿಲ್ಲಿ ಇಂಗ್ಲೀಷ್ನ ಸೆಟ್ ಮಾಡ್ಕೊಂಡಿದ್ದೀನಿ. ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಸೊ ರಿಕ್ರೂಟ್ಮೆಂಟ್ ಮೇಲೆ ಹೋಗ್ರಿ. ಅದಾಗಿನ ನಂತರ ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. HKದಾಗಿದ್ದರೆ HK, NHKದಾದರೆ NHK, ಎರಡೂ ಡಾಕ್ಯುಮೆಂಟ್ನ ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. NHK ನಾನು ತೋರಿಸ್ತಾ ಇದ್ದೀನಿ. NHKದು ಇಲ್ಲಿದೆ ನೋಡಿ, NHK NWKRTC 2026 ಎಕ್ಸಾಮಿನೇಷನ್ ಪ್ರಾವಿಷನಲ್ ರಿಸಲ್ಟ್ ಲಿಸ್ಟ್. ಸೊ ಇದು ಪ್ರಾವಿಷನಲ್ ರಿಸಲ್ಟ್ ಲಿಸ್ಟ್ ಇದು. ಸೊ ಇದು ಆ ಒಂದು ನಾನು ನಿಮಗೆ ಏನು ಸರ್ಕ್ಯುಲರ್ ತೋರಿಸಿದೆ ಆ ಒಂದು ಸರ್ಕ್ಯುಲರಿನ ಲಿಂಕ್ ಆಗಿರುತ್ತೆ. ಸೊ ಇದು ಅಬ್ಜೆಕ್ಷನ್ಗೆ, ಈಗ ಅಬ್ಜೆಕ್ಷನ್ಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಅಬ್ಜೆಕ್ಷನ್ ಲಿಂಕ್ ಬೇಕಾಗಿಲ್ಲ. ಸೊ ನೀವು ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪೇಜ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಈ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿವರೆಗೆ ನಾನು ನಿಮಗೆ ಏನು ಸರ್ಕ್ಯುಲರ್ ತೋರಿಸ್ಬೇಕಾಯಿತು, ಸರ್ಕ್ಯುಲರು ಹಾಗೂ ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಹಾಗೂ ಅಫಿಷಿಯಲ್ ವೆಬ್ಸೈಟಿಂದ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ,
ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ BWSSB ಎಕ್ಸಾಮಿನೇಷನು ಇದೇ ತಿಂಗಳು 26-27ಕ್ಕೆ ನಡೀತಿರುತ್ತೆ, ಹಾಗೂ ನೆಕ್ಸ್ಟ್ ತಿಂಗಳು 9-10ಕ್ಕೆ ನಡೀತಿರುತ್ತೆ. ಈ ತಿಂಗಳು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ಆಸ್ಪಿರೆಂಟ್ಸ್ಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಪೇಪರ್ 2. ನೆಕ್ಸ್ಟ್ ತಿಂಗಳು 9-10ಕ್ಕೆ ಅದೇ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ದು ಪೇಪರ್ 1 ಕಂಡಕ್ಟ್ ಆಗುತ್ತೆ, ಹಾಗೂ ಬೇರೆ ಡಿಪಾರ್ಟ್ಮೆಂಟ್ ಲೈಕ್ ಸಿವಿಲ್, ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೂ 9-10ಕ್ಕೆ ಕಂಡಕ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದೇನೆಂದರೆ, ಈ ಒಂದು BWSSB ಎಕ್ಸಾಮಿನೇಷನಲ್ಲಿ HK ಹಾಗೂ NHK ಎರಡರಲ್ಲೂ ವೇಕೆನ್ಸೀಸ್ ಇರೋ ಕಾರಣದಿಂದ, HK ಹಾಗೂ NHK ವೇಕೆನ್ಸೀಸ್ ಇರೋ ಕಾರಣದಿಂದ, ಸೊ ಇದರಲ್ಲಿ HK ಆಗಲಿ NHK ಆಗಲಿ 26-27ಕ್ಕೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರ ಎಕ್ಸಾಮಿನೇಷನ್ ನಡೆಯುತ್ತೆ. ಅದೇ HKದವ್ರದ್ದಾದರೆ ಮೆಕ್ಯಾನಿಕಲು ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ 9ನೇ ತಾರೀಕು ಎಕ್ಸಾಮಿನೇಷನ್ ನಡೆಯುತ್ತೆ. NHK ಆಸ್ಪಿರೆಂಟ್ಸು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಆಗಿದ್ದರೆ, ಮೆಕ್ಯಾನಿಕಲ್ ಸಿವಿಲ್ ಆಗಿದ್ದರೆ 10ನೇ ತಾರೀಕು ಎಕ್ಸಾಮಿನೇಷನ್ ನಡೆಯುತ್ತೆ. 9ನೇ ತಾರೀಕು ಪೇಪರ್ 1 ಮತ್ತು ಪೇಪರ್ 2 ಒಂದೇ ದಿನ ಬೆಳಗ್ಗೆ ಮಧ್ಯಾಹ್ನ. 10ನೇ ತಾರೀಕು ಪೇಪರ್ 1, ಪೇಪರ್ 2 ಮಧ್ಯಾಹ್ನ ಮತ್ತು ಬೆಳಗ್ಗೆ ನಡೆಯುತ್ತೆ. ಸೊ ಇಲ್ಲಿ ನಿಮಗೆ ನಾನೊಂದು ಇನ್ಫಾರ್ಮೇಷನ್ನ ಕೇಳಬೇಕಾಯಿತು, ಹಾಗೂ ನಿಮಗೆ ನಾನು ಒಂದು ಇನ್ಫಾರ್ಮೇಷನ್ನ ಕೊಡಬೇಕಾಗಿರೋ ಕಾರಣದಿಂದ, ಸೊ ಯಾರೆಲ್ಲ ಈ ಒಂದು HK ಪೋಸ್ಟ್ಗೆ, ಏನು HKನಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಿರೋರು ಯಾರಾದರೂ HKನಲ್ಲಿ ಎಕ್ಸಾಮಿನೇಷನ್ನ ಅಪ್ಲೈ ಮಾಡಿ 9ನೇ ತಾರೀಕು ಬರೆಯುವಂಥರಾಗಿದ್ದರೆ, ಯಾರು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್, ಸರ್ ನಾನು HK ಇದ್ದೀನಿ, ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಹಾಗೂ ಸಿವಿಲ್ ಇದ್ದೀನಿ, ನಾನು 9ನೇ ತಾರೀಕು ಬರಿತಾ ಇದ್ದೀನಿ ಅಂತ ಅನ್ನೋವಂಥ ಆಸ್ಪಿರೆಂಟ್ಸು, ಸೊ ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ 8861405848 8861405848 ಈ ಒಂದು ನಂಬರ್ಗೆ ಯಾರೆಲ್ಲ 9ನೇ ತಾರೀಕು ಎಕ್ಸಾಮ್ ಬರಿತಾ ಇದ್ದೀರಾ ಮೆಕ್ಯಾನಿಕಲ್ ಹಾಗೂ ಸಿವಿಲ್, ಸೊ ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ ವಾಟ್ಸಪ್ ಮುಖಾಂತರ. ಸೊ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿದೆ, ಹಾಗೂ ನಿಮಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಿದೆ. ಸೊ ಯಾರಾದರೂ ನಿಮ್ಮಲ್ಲಿ ಈ ವಿಡಿಯೋ ನೋಡ್ತಾ ಇರೋರು HK ಎಕ್ಸಾಮಿನೇಷನ್ನ ಬರಿತಾ ಇದ್ದೀರಾ ಮೆಕ್ಯಾನಿಕಲ್ ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ದು ಅಂತಂದರೆ ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.